ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬಂದಿವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಎಸ್ಪೆಷಲಿ ಪಾಸಿಟಿವ್ ಸುದ್ದಿಗಳು ಅಂತಂದ್ರೆ ಇಮಿಡಿಯೇಟ್ಲಿ ಇಂಪ್ಯಾಕ್ಟ್ ಆಗುವಂತವಲ್ಲ, ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದಾಗಿರುವಂತಹ ಸುದ್ದಿಗಳು, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ, ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಹಲವು ಸುದ್ದಿಗಳು ಇವತ್ತು ಬಂದಿದ್ದಾವೆ. ಅವುಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ತರಬೇತಿ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇಲ್ಲಿ ಒಂದು ಸುದ್ದಿ ಬಂದಿದೆ. ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ರೌಂಡ್ ಆಫ್ ಮಾರ್ಕೆಟ್ ರ್ಯಾಲಿಗೆ ಕಾರಣ ಆಗುವಂತ 5 ಟ್ರಿಗರ್ ಪಾಯಿಂಟ್ಸ್ ಅನ್ನ ಈ ಆರ್ಟಿಕಲ್ ಅಲ್ಲಿ ಮನಿ ಕಂಟ್ರೋಲ್ ಪಬ್ಲಿಷ್ ಮಾಡಿದೆ. ನೋಡಬಹುದು. ಸೆನ್ಸೆಕ್ಸ್ ನಿಫ್ಟಿ ವಿತ್ ಇನ್ ಟಚಿಂಗ್ ಡಿಸ್ಟೆನ್ಸ್ ಆಫ್ ಆಲ್ ಟೈಮ್ ಹೈಸ್. ಅನಲಿಸ್ಟ್ ಲಿಸ್ಟ್ 5 ನಿಯರ್ ಟರ್ಮ್ ಟ್ರಿಗರ್ಸ್ ಫಾರ್ ನೆಕ್ಸ್ಟ್ ರೌಂಡ್ ಆಫ್ ಮಾರ್ಕೆಟ್ ರ್ಯಾಲಿ. ಇಲ್ಲಿ 5 ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಈ 5 ಟ್ರಿಗರ್ಸ್ ಏನಿದಾವೆ ಇವುಗಳು ನೆಕ್ಸ್ಟ್ ರೌಂಡ್ ಆಫ್ ಮಾರ್ಕೆಟ್ ರ್ಯಾಲಿಗೆ ಕಾರಣ ಆಗ್ಬಹುದು ಅಂತ. ಹಾಗಾದ್ರೆ ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲಿಗೆ ರೇಟ್ ಕಟ್ ಇನ್ ಡಿಸೆಂಬರ್. ನಮ್ಮ RBI MPC ಮೀಟಿಂಗ್ ಇದೆ ಡಿಸೆಂಬರ್ 3 ರಿಂದ 5 ಅಲ್ಲಿಗಾಗ್ಲೇ ರೇಟ್ ಕಟ್ ಓಪ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇನ್ಫ್ಲೇಷನ್ ರೆಕಾರ್ಡ್ ಲೋ ನಲ್ಲಿದೆ. ಗ್ರೋತ್ ಮೊಮೆಂಟಮ್ ಅನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ RBI ರೇಟ್ ಕಟ್ ಮಾಡುವಂತ ಪಾಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇದೆ. ಈ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ US ಇಂಡಿಯಾ ಟ್ರೇಡ್ ಡೀಲ್. ಇದಂತೂ ತುಂಬಾ ದಿನದಿಂದ ನೆನೆಗುದಿಗೆ ಬಿದ್ದಿರುವಂತ ವಿಷಯ ಅಂತಾನೆ ಹೇಳ್ಬೋದು. ಇಂಡಿಯಾ ಅರ್ಜೆಂಟ್ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ. ಸಾಧ್ಯವಾದಷ್ಟು ಅಮೆರಿಕದ ಪೇಷನ್ಸ್ ಅನ್ನ ಚೆಕ್ ಮಾಡ್ತಿದೆ. ಪೇಷನ್ಸ್ ಮೂಲಕನೇ ಅಮೆರಿಕನ ಬಗ್ಗಿಸ್ತಾ ಇದೆ. ಇದು ಕೆಲವರಿಗೆ ಇಷ್ಟ ಆಗದೆ ಇರಬಹುದು, ಬಟ್ ಫ್ಯಾಕ್ಟ್ ಅದೇ. ಫ್ಯಾಕ್ಟ್ ಅನ್ನ ಯಾರು ಚೇಂಜ್ ಮಾಡಕ್ ಆಗೋದಿಲ್ಲ. ಮೇ ಬಿ ಬೇರೆ ದೇಶಗಳ ತರ ಅರ್ಜೆನ್ಸಿ ಮಾಡಿದ್ರೆ ಅಮೆರಿಕ ಹೇಳಿದ್ದಕ್ಕೆ ಒಪ್ಕೊಳ್ಬೇಕಾಗ್ತಾ ಇತ್ತು. ಬಟ್ ಈಗ ಅಂತ ಪರಿಸ್ಥಿತಿಗಳಿಲ್ಲ. ಬಟ್ ಈ ಟ್ರೇಡ್ ಡೀಲ್ ಸಾಧ್ಯ ಆದ್ರೆ ಖಂಡಿತ ನಮ್ಮ ಮಾರ್ಕೆಟ್ಗೆ ಒಂದು ಬಿಗ್ ಬೂಸ್ಟ್ ಸಿಕ್ಕಾಗಿ ಆಗುತ್ತೆ. ಜೊತೆಗೆ ಈಗಾಗಲೇ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಯಾಕೆಂದ್ರೆ ಯುರೋಪ್ ಹಾಗೂ ಅಮೆರಿಕ ಹಲವು ಸ್ಯಾಂಕ್ಷನ್ಸ್ ಅನ್ನ ರಷ್ಯಾದ ಮೇಲೆ ಹಾಕಿದ್ದಾವೆ. ಅದರಿಂದ ಟ್ರೇಡ್ ಮಾಡೋಕೆ ಕಷ್ಟ ಆಗ್ತಿದೆ. ಎರಡನೇದು, ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಶಾಂತಿ ಮಾತುಕತೆಗಳು ನಡೀತಾ ಇದೆ. ಅಟ್ಲೀಸ್ಟ್ ಶಾಂತಿ ಮಾತುಕತೆ ಕಂಪ್ಲೀಟ್ ಆದ್ರೆ, ಅಲ್ಲಿ ಯುದ್ಧ ಸ್ಟಾಪ್ ಆಯ್ತು ಅಂದ್ರೆ ಅದು ಕೂಡ ನಮಗೆ ಪಾಸಿಟಿವ್. ಯಾಕೆಂತಂದ್ರೆ ಸ್ಯಾಂಕ್ಷನ್ಸ್ ಅನ್ನ ತೆಗಿತಾರೆ, ವ್ಯಾಪಾರಕ್ಕೆ ಇದಂತ ಅಡೆತಡೆಗಳು ಇರೋದಿಲ್ಲ. ಟ್ರೇಡ್ ಡೀಲ್ ಆದ್ರೂ ಕೂಡ ಬಿಗ್ ಪಾಸಿಟಿವ್. ಹಾಗೆ ರಷ್ಯಾ ಯುಕ್ರೇನ್ ಯುದ್ಧ ನಿಂತರೂ ಕೂಡ ಪಾಸಿಟಿವ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ. ನೆಕ್ಸ್ಟ್ 3ನೇ ಪಾಯಿಂಟ್ ಅದೇ ಇದೆ, ರಷ್ಯಾ ಯುಕ್ರೇನ್ ಪೀಸ್ ಡೀಲ್. ನಂತರ ಫೆಡ್ ರೇಟ್ ಕಟ್ ಆಪ್ಟಿಮಿಸಂ. ಫೆಡರಲ್ ರಿಸರ್ವ್ ಕೂಡ ರೇಟ್ ಕಟ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಅಮೆರಿಕನ್ ಮಾರ್ಕೆಟ್ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನೋಡಿದ್ವಿ. ಇನ್ನು FIS ಇನ್ಫ್ಲೋಸ್ ಅಷ್ಟೇನು ದೊಡ್ಡದಾಗಿ ಬರ್ತಿಲ್ಲ, ಬಟ್ ಔಟ್ಫ್ಲೋಸ್ ಕಡಿಮೆ ಆಗಿದೆ. ಅದೊಂದು ಪಾಸಿಟಿವ್ ಸುದ್ದಿ. ಬಟ್ ಇನ್ಫ್ಲೋಸ್ ಬರ್ಲಿಕ್ಕೆ ಶುರುವಾದ್ರೆ ಖಂಡಿತ ಅದು ಮಾರ್ಕೆಟ್ ನ ನೆಕ್ಸ್ಟ್ ಲೆಗ್ ಆಫ್ ರ್ಯಾಲಿಗೆ ತಗೊಂಡೋಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಎಲ್ಲಿ ಏನಾದರೂ ಪಾಸಿಟಿವ್ ಸುದ್ದಿಗಳು ಬಂದ್ರೆ, ಈ ಟ್ರಿಗರ್ಸ್ ಹಿಟ್ ಆದ್ರೆ ಖಂಡಿತ ಅದು ನಮ್ಮ ಮಾರ್ಕೆಟ್ ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇಲ್ಲ. ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಕೆಲವೊಂದು ಪಾಸಿಟಿವ್ಸ್ ಇದೆ, ಬಟ್ ಅವುಗಳು ಆಕ್ಚುಯಲ್ ಆಗಿ ಬರಬೇಕು. ಏನು ಸುದ್ದಿಗಳಿದಾವೆ ಆಕ್ಚುಯಲ್ ಆಗಿ ಜಾರಿಗೆ ಬಂದ್ರೆ ಅದು ಖಂಡಿತ ನಮ್ಮ ಮಾರ್ಕೆಟ್ ನ ಒಂದಷ್ಟು ಮೇಲೆ ಎತ್ತುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಕ್ರೂಡ್ ಆಯಿಲ್ ಗೆ ಸಂಬಂಧಪಟ್ಟಂತೆ JP Morgan ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನೋಡೋದು, ಕ್ರೂಡ್ ಆಯಿಲ್ ಪ್ರೈಸಸ್ ಟು ಫಾಲ್ 50%. ಅಂದ್ರೆ ಕರೆಂಟ್ ಲೆವೆಲ್ ಏನಿದೆ ಅಲ್ಲಿಂದ 50% ಬೀಳ್ಬಹುದು ಟು $30 ಬೈ FY27. ಅಂದ್ರೆ ಫೈನಾನ್ಷಿಯಲ್ ಇಯರ್ 2027 ಅಷ್ಟರಲ್ಲಿ $30 ಗೆ ಬರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. 50% ಫಾಲ್ ಅಂದ್ರೆ ಖಂಡಿತ ಯೂಜ್. ಇದು ಎಸ್ಪೆಷಲಿ ಇಂಡಿಯಾದಂತ ದೇಶಕ್ಕೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆಂತಂದ್ರೆ ನಾವು ಹೆಚ್ಚಿನ ಪ್ರಮಾಣದ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ನೋಡಬಹುದು, JP Morgan has projected that Brent crude may tumble into the $30 by the end of FY27. 2027 ಕೊನೆಯಷ್ಟರಲ್ಲಿ the investment bank sees a deepening supply glut, one that far outpaces demand growth. ಅಂದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ, ಡಿಮಾಂಡ್ ಗೆ 3 ಪಟ್ಟು ಅಂತ ಹೇಳ್ತಾರೆ ಇವರು. ಫಾರ್ ಎಕ್ಸಾಂಪಲ್ 100 ಬ್ಯಾರೆಲ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ 300 ಬ್ಯಾರೆಲ್ ಸಪ್ಲೈ ಇದೆ ಅಂತಂದ್ರೆ ಏನಾಗುತ್ತೆ, ಪ್ರೈಸ್ ಫಾಲ್ ಆಗುತ್ತೆ. ಇದನ್ನ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಡಿಮಾಂಡ್ ಗಿಂತ ಸಪ್ಲೈ ಜಾಸ್ತಿ ಆಗೋದ್ರಿಂದ ಕ್ರೂಡ್ ಡೌನ್ ಆಗುತ್ತೆ ಅಂತ ನೋಡಬಹುದು. ಇಫ್ ದಿಸ್ ಸಿನಾರಿಯೋ ಪ್ಲೇಸ್ ಔಟ್, it could emerge as a major positive trigger for Indian equities given the country's heavy dependence on imported crude. ಇದು ಖಂಡಿತ ಭಾರತದಂತಹ ದೇಶಗಳಿಗೆ, ಅದರಲ್ಲೂ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳುವಂತ ದೇಶಗಳಿಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಒಂದು ಆಶ್ಚರ್ಯಕರ ರಿಪೋರ್ಟ್ ಅನ್ನ JP Morgan ಅವರು ಕೊಡ್ತಿದ್ದಾರೆ. ಇದು ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಇನ್ನು 2 ವರ್ಷ ಟೈಮ್ ಇದೆ. ಈಗ ನಾವು 2025 ಅಂತ್ಯದಲ್ಲಿ ಇದ್ದೀವಿ. 2026, 2027 2 ವರ್ಷ ಟೈಮ್ ಇದೆ. ನೋಡಬಹುದು, ಇಲ್ಲಿ ಡಿಮಾಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಎಕ್ಸ್ಪ್ಯಾಂಡ್ ಬೈ 0.9 MBD. MBD ಅಂದ್ರೆ
million barrel per day in 2025, taking total consumption of 105.5 million barrel per day. Growth is seen holding firm in 2026 and then accelerating to 1.2 ಮಿಲಿಯನ್ ಬ್ಯಾರೆಲ್ ಪರ್ ಡೇ ಇನ್ 2027. 2026 ಅಲ್ಲಿ ಸೇಮ್ ಇರುತ್ತೆ, ಬಟ್ 2027 ಅಲ್ಲಿ ಗ್ರೋತ್ ಜಾಸ್ತಿ ಆಗುತ್ತೆ, 1.2 MBD ಹೋಗುತ್ತೆ. ಬಟ್ ದ ಕೀ ಇಶ್ಯೂ ಇಸ್ ದಟ್ ಸಪ್ಲೈ ಇಸ್ ಲೈಕ್ಲಿ ಟು ಗ್ರೋ ಅಟ್ ರಫ್ಲಿ 3 times. ನಾನು ಅವಾಗಲೇ ಹೇಳಿದ್ನಲ್ಲ 100-300 ಎಕ್ಸಾಂಪಲ್ ಕೊಟ್ನಲ್ಲ, ಏನ್ ಗ್ರೋತ್ ಇದೆ ಅದಕ್ಕೆ 3 ಪಟ್ಟು ಸಪ್ಲೈ ಆಗ್ಬೋದು ಅನ್ನೋ ಅಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಈ ಕಾರಣದಿಂದ ಬ್ರೆಂಟ್ 50% ಡೌನ್ ಆಗ್ಬೋದು ಅಂತ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಡಿಮಾಂಡ್ ಅಂತೂ ಇರುತ್ತೆ, ಬಟ್ ಡಿಮಾಂಡ್ ಗಿಂತ ಸಪ್ಲೈ ಜಾಸ್ತಿ ಆಗೋದ್ರಿಂದ ಕ್ರೂಡ್ ನ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಬಹುದು, ಇಂಡಿಯಾ 85% ಕ್ರೂಡ್ ರಿಕ್ವೈರ್ಮೆಂಟ್ ಅನ್ನ ಇಂಪೋರ್ಟ್ ಮೂಲಕ ಫುಲ್ಫಿಲ್ ಮಾಡ್ಕೊಳ್ತಿದೆ. ಇಂತಹ ಸಂದರ್ಭದಲ್ಲಿ ಕಡಿಮೆ ಆಗುತ್ತೆ ಕ್ರೂಡ್ ಅಂದ್ರೆ ಅದು ನಮ್ಮ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಅಲ್ವಾ? ಯಾಕಂದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡುತ್ತೆ, ಅಥವಾ ಫಿಸ್ಕಲ್ ಪ್ರೆಷರ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ಗ್ರೋತ್ ಗೆ ಸಪೋರ್ಟ್ ಮಾಡುತ್ತೆ ಸರ್ಕಾರ. ಫಿಸ್ಕಲ್ ಪ್ರೆಷರ್ಸ್ ಇಲ್ಲ ಅಂದ್ರೆ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಅಲ್ಲಿವರೆಗೂ ನಾವು ಕಾದು ನೋಡಬೇಕಾಗಿದೆ. ನಾಳೆ ನಾಡಿದ್ದೆ ಆಗುವಂತದ್ದಲ್ಲ, ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ, Cabinet approves rupees 7,280 crore rare earth permanent magnet scheme to cut import dependence. 7,280 ಕೋಟಿ ಅಪ್ರೂವಲ್ ನ ಮಾಡಿದೆ ಇವತ್ತು ಯೂನಿಯನ್ ಕ್ಯಾಬಿನೆಟ್ ರೇರ್ ಅರ್ತ್ ಮ್ಯಾಗ್ನೆಟ್ ಗೆ ಸಂಬಂಧಪಟ್ಟಂತೆ. ಎಸ್ಪೆಷಲಿ ನಾವು ಇಂಪೋರ್ಟ್ ನ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ, ಅದನ್ನ ಕಟ್ ಮಾಡ್ಲಿಕ್ಕೆ ಸರ್ಕಾರ ಈ ಯೋಜನೆಯನ್ನು ಅನೌನ್ಸ್ ಮಾಡಿದೆ. ಖಂಡಿತ ಒಳ್ಳೆ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ರೇರ್ ಅರ್ತ್ ಗೆ ಸಂಬಂಧಪಟ್ಟಂತೆ. ಇದರಿಂದ ಇವಿ ಇಕೋಸಿಸ್ಟಮ್ ಗೆ, ಡಿಫೆನ್ಸ್ ಗೆ ಹಾಗೂ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ನೋಡಬಹುದು. ಸ್ಕೀಮ್ ಟು ಪ್ರಮೋಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ 7,280 crores. ಹಲವು ವಿಷಯವನ್ನ ಇವತ್ತು ಸರ್ಕಾರ ಹೇಳಿದೆ, ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ನಂತರ ಇನ್ನೂ ಒಂದು ಅನೌನ್ಸ್ಮೆಂಟ್ ಬಂದಿದೆ ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ. ನೋಡಬಹುದು, ಕ್ಯಾಬಿನೆಟ್ ಅಪ್ರೂವ್ಸ್ 2 ಮಲ್ಟಿ ಟ್ರ್ಯಾಕಿಂಗ್ ಪ್ರಾಜೆಕ್ಟ್ಸ್ ಕವರಿಂಗ್ 4 districts ಅಕ್ರಾಸ್ ದ ಸ್ಟೇಟ್ಸ್ ಆಫ್ ಮಹಾರಾಷ್ಟ್ರ ಅಂಡ್ ಗುಜರಾತ್. 224 ಕಿಲೋಮೀಟರ್ ಮಲ್ಟಿ ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಅಪ್ರೂವಲ್ ಅನ್ನ ಮಾಡಿದೆ. ಇದಕ್ಕಾಗಿ 2,781 ಕೋಟಿ ಸರ್ಕಾರ ಎಸ್ಟಿಮೇಟ್ ಮಾಡ್ತಿದೆ. ರೈಲ್ವೆ ಸೆಕ್ಟರ್ ಗೆ ಖಂಡಿತ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಅಗೇನ್ ಇದು ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಬೆನಿಫಿಟ್, ಇಮಿಡಿಯೇಟ್ಲಿ ಅಲ್ಲ. ಒಟ್ಟಿನಲ್ಲಿ ಸರ್ಕಾರ ನಿಯರ್ಲಿ 2,800 ಕೋಟಿ ರೈಲ್ವೇಸ್ ಗೆ ಕೊಟ್ಟಿದೆ. ಇನ್ನು ಪುಣೆ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ಮಾಡಿದೆ. ಪ್ರಾಜೆಕ್ಟ್ ಫೇಸ್ 2 ಅಮೌಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಒಟ್ಟಿನಲ್ಲಿ ಪುಣೆ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಅಲ್ಲಿ ಫೇಸ್ 2 ಅಪ್ರೂವಲ್ ಅನ್ನ ಮಾಡಿದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೆದ್ರೆ, ಇವಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು, ಇಂಡಿಯಾಸ್ ಇವಿ ಮಾರ್ಕೆಟ್ ಅನ್ಲಾಕ್ಸ್ ನ್ಯೂ ಮೈಲ್ ಸ್ಟೋನ್ ವಿತ್ ಓವರ್ 2 ಮಿಲಿಯನ್ ರಿಜಿಸ್ಟ್ರೇಷನ್. ಈ ವರ್ಷದಲ್ಲಿ 2 ಮಿಲಿಯನ್ ರಿಜಿಸ್ಟ್ರೇಷನ್ ಅನ್ನ ದಾಟಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್. ಈ ಮೂಲಕ ಒಂದು ಹೊಸ ಮೈಲಿಗಲನ್ನ ಅಚೀವ್ ಮಾಡಿದೆ ಇವಿ ಸೆಕ್ಟರ್. ಎಲೆಕ್ಟ್ರಿಕ್ 2 ವೀಲರ್ಸ್ ನೋಡಬಹುದು 1.2 ಮಿಲಿಯನ್ ಯೂನಿಟ್ಸ್ ರಿಜಿಸ್ಟರ್ ಆಗಿದೆ ಇಲ್ಲಿವರೆಗೂ. ಇಂದಿನ ವರ್ಷ 1.1 ಮಿಲಿಯನ್ ಅಥವಾ 1.15 ಮಿಲಿಯನ್ ಯೂನಿಟ್ಸ್ ರಿಜಿಸ್ಟರ್ ಆಗಿತ್ತು ಫುಲ್ ಇಯರ್. ಈ ವರ್ಷದಲ್ಲಿ ಇನ್ನೂ 1 ತಿಂಗಳು ಬಾಕಿ ಇದೆ, ಈಗಾಗಲೇ 1.2 ಮಿಲಿಯನ್ ಅನ್ನ ಕ್ರಾಸ್ ಮಾಡಿದೆ. ಇನ್ನು ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವೆಹಿಕಲ್ಸ್, ಕಾರ್ಸ್ ಅಂಡ್ SUVs ಅಲ್ಲಿ 1,56,455 ಯೂನಿಟ್ ರಿಜಿಸ್ಟರ್ ಆಗಿದೆ. 57% ಅಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಈಗಾಗಲೇ 99,429 ಯೂನಿಟ್ಸ್ ಇತ್ತು 2024ರಲ್ಲಿ, ಈಗ 1.5 ಲಕ್ಷವನ್ನ ಕ್ರಾಸ್ ಮಾಡಿದೆ. ಎಲೆಕ್ಟ್ರಿಕ್ 3 ವೀಲರ್ಸ್ ಅಲ್ಲಿ 6.9 ಲ್ಯಾಕ್ ಯೂನಿಟ್ಸ್ ರಿಜಿಸ್ಟರ್ ಆಗಿದೆ. ಹಿಂದಿನ ವರ್ಷ ಫುಲ್ ಇಯರ್ 6.91 ಲ್ಯಾಕ್ ಇತ್ತು. ಇನ್ನು ಸ್ವಲ್ಪ ಹಿಂದೆ ಇದೆ, ಮೇ ಬಿ ನೆಕ್ಸ್ಟ್ ಮಂತ್ ಅಲ್ಲಿ ಇದು ಕೂಡ ಕ್ರಾಸ್ ಮಾಡೋ ಲಕ್ಷಣ ಇದೆ. ಒಟ್ಟಿನಲ್ಲಿ ಒಂದು ಹೊಸ ಮೈಲಿಗಲನ್ನ ಇವಿ ಸೆಗ್ಮೆಂಟ್ ಅಚೀವ್ ಮಾಡಿದೆ. ನೋಡೋಣ ಫುಲ್ ಇಯರ್ ಯಾವ ಮಟ್ಟದಲ್ಲಿ ಇರುತ್ತೆ ಅಂತ. ಒಟ್ಟಿನಲ್ಲಿ ಎಸ್ಪೆಷಲಿ ಈಗ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಇಂಪ್ರೂವ್ ಆದ್ರೆ ಖಂಡಿತ ಇಲ್ಲೂ ಕೂಡ ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ, ಅದ್ರಲ್ಲೇನ್ ಡೌಟ್ ಇಲ್ಲ. ಈಗ ಸದ್ಯಕ್ಕೆ ಇರುವಂತಹ ಕನ್ಸರ್ನ್ ಏನು ಅಂತಂದ್ರೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇರುವಂತದ್ದು. ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕರೆ ಬಹುಶಃ ಇವಿ ಸೇಲ್ಸ್ ಅಲ್ಲೂ ಕೂಡ ಇನ್ನೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಆಗುವಂತ ಲಕ್ಷಣ ಇದೆ. ಇನ್ನು ಇವತ್ತು ಮೆಟಲ್ ಶೇರುಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ನೋಡೋದಾದ್ರೆ ಸರ್ಕಾರದಿಂದ ಬಂದಿರುವಂತಹ ಸುದ್ದಿಗಳು. ಅದರಲ್ಲೂ ಸ್ಟೀಲ್ ಸೆಕ್ರೆಟರಿ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ನೋಡಬಹುದು, ಸಂದೀಪ್ ಪೌಂಡ್ರಿಕ್, ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಸ್ಟೀಲ್, ಗವರ್ನಮೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಟೇಕ್ ಡಿಸಿಷನ್ ಆನ್ ಸೇಫ್ ಗಾರ್ಡ್ ಡ್ಯೂಟಿ ಆನ್ ಸಮ್ ಸ್ಟೀಲ್ ಇಂಪೋರ್ಟ್ಸ್. ಅಂದ್ರೆ ಸ್ಟೀಲ್ ಇಂಪೋರ್ಟ್ ಗೆ ಸಂಬಂಧಪಟ್ಟಂತೆ, ಕೆಲವು ಸ್ಟೀಲ್ ಇಂಪೋರ್ಟ್ ಗೆ ಸಂಬಂಧಪಟ್ಟಂತೆ ಸೇಫ್ ಗಾರ್ಡ್ ಡ್ಯೂಟಿ ಹಾಕೋ ಬಗ್ಗೆ ಗವರ್ನಮೆಂಟ್ ಯೋಜಿಸ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. CNBC TV 18 ಜೊತೆ ಮಾತಾಡ್ತಾ ಇದು ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗಿದೆ. ಇನ್ನು RBI ರೇಟ್ ಕಟ್ ಓಪ್ಸ್, ಇನ್ನು ಫೆಡ್ ರೇಟ್ ಕಟ್ ಓಪ್ಸ್ ಇವು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಹಾಗಾಗಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೆಟಲ್ ಇಂಡೆಕ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತೊಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ರಿಲಯನ್ಸ್ ಇಂಡಸ್ಟ್ರೀಸ್ ಜಾಯಿಂಟ್ ವೆಂಚರ್ ಟು ಇನ್ವೆಸ್ಟ್ $11 billion ಫಾರ್ ಡೇಟಾ ಸೆಂಟರ್. ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಹೊರಟಿದೆ. ಇದಕ್ಕಾಗಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಬ್ರೂಕ್ ಫೀಲ್ಡ್ ಕಾರ್ಪೊರೇಷನ್ ಜೊತೆ ಅಂಡ್ ಡಿಜಿಟಲ್ ರಿಯಾಲಿಟಿ ಇನ್ವೆಸ್ಟ್ $11 billion ಇನ್ ಸೌತ್ ಇಂಡಿಯನ್ ಸ್ಟೇಟ್ ಆಂಧ್ರ ಪ್ರದೇಶ್ ಎಸ್ಟಾಬ್ಲಿಷ್ 1 GW
ಆಫ್ ಎಐ ಡೇಟಾ ಕೆಪಾಸಿಟಿ. ಆಂಧ್ರ ಪ್ರದೇಶದಲ್ಲಿ $11 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಸುದ್ದಿ ಇವತ್ತು ಬಂದಿದೆ. ಎಸ್ಪೆಷಲಿ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಸುದ್ದಿ. ಮೇ ಬಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗಬಹುದು. ಒಟ್ಟಿನಲ್ಲಿ ರಿಲಯನ್ಸ್ ಯಾವೆಲ್ಲ ಹೊಸ ಅಪಾರ್ಚುನಿಟೀಸ್ ಬರ್ತಾ ಇದೋ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ರಿನ್ಯೂವಬಲ್ ಎನರ್ಜಿ ಆಗ್ಬೋದು, ಟೆಲಿಕಾಂ, ರಿಟೇಲ್, ಕ್ಲೌಡ್, ಈಗ ಎಐ ಡೇಟಾ ಸೆಂಟರ್. ಎಐಗೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಇನ್ವೆಸ್ಟ್ಮೆಂಟ್ ಅನ್ನು ಅನೌನ್ಸ್ ಮಾಡಿದೆ. ಈಗ ಡೇಟಾ ಸೆಂಟರ್ ಮೇಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ. ಅದರಲ್ಲೂ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಜಾಯಿಂಟ್ ವೆಂಚರ್ ಮೂಲಕ ಮಾಡ್ತಾ ಇದೆ. ಈ ರೀತಿ ಹಲವು ಹೊಸ ಸೆಕ್ಟರ್ಸ್ ಅಲ್ಲಿ ಕಂಪನಿ ತೊಡಗಿಸ್ಕೊಳ್ತಾ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.